ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ 4 ಷೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಖಂಡಿತ ಈ ಷೇರುಗಳಲ್ಲಿ ಇನ್ ಕೇಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅದು ಬಿಗ್ ಆಪರ್ಚುನಿಟಿ ಅಂತಾನೆ ಭಾವಿಸುವಂತಹ ಷೇರುಗಳಾಗಿದ್ದಾವೆ. ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಬಿದ್ದಷ್ಟು ಬೈ ಮಾಡಬಹುದಾದ ಷೇರುಗಳು ಅಂತ. ಅದೇ ರೀತಿಯ ಷೇರುಗಳು ಇವು ಸಹ. ಈಗಂತೂ ಕೆಲವು ಷೇರುಗಳು ಡಿಸ್ಕೌಂಟ್ ಅಲ್ಲೇ ಸಿಗ್ತದವೆ, ಕೆಲವು ಷೇರುಗಳು ಈಗಾಗಲೇ ರಿಕವರ್ ಕೂಡ ಆಗಿದ್ದಾವೆ. ಇನ್ ಕೇಸ್ ಈ ಷೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಖಂಡಿತ ಅದು ಇನ್ವೆಸ್ಟರ್ಸ್ ಗೆ ಒಳ್ಳೆ ಅಪಾರ್ಚುನಿಟಿ. ಆ ನಿಟ್ಟಿನಲ್ಲಿ ಬೇಕಿದ್ರೆ ನೀವು ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಸ್ಟಾಕ್ ಗಳು ಅಂತ ಅನ್ಸಿದ್ರೆ ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ಕೂಡ ತಗೊಳ್ಬಹುದು. ನೋಡೋಣ ಯಾವೆಲ್ಲ ಷೇರುಗಳಿದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಶೇರನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೇ ಸ್ಟಾಕ್ ಅನ್ನ ನೋಡಿದ್ರೆ PI ಇಂಡಸ್ಟ್ರೀಸ್. ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ನಾನು ಕವರ್ ಮಾಡಿದ್ದೀನಿ. ಆಗ್ರೋ ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಜೊತೆಗೆ ಫಾರ್ಮಾಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. 57,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ ನೋಡಬಹುದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಅಥವಾ ನಿಯರ್ಲಿ 10% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಹೈ ಇಂದ ನಾವು ಚೆಕ್ ಮಾಡಿದ್ರೆ ನೋಡಬಹುದು ಅರೌಂಡ್ 20% ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಈಗಲೂ ಕೂಡ 20% ಡಿಸ್ಕೌಂಟ್ ಅಲ್ಲೇ ಸಿಕ್ತಿರುವಂತಹ ಕಂಪನಿ. ಹಾಗೆ ನಾವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 159% ರಿಟರ್ನ್ಸ್ ಅನ್ನ 5 ಇಯರ್ಸ್ ಅಲ್ಲಿ ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ. ಖಂಡಿತ ಲಾಸ್ಟ್ 4 ಇಯರ್ಸ್ ಅಲ್ಲಿ ವೊಲಟಿಲಿಟಿ ಇದೆ, ಸ್ಟಿಲ್ ಸ್ಟಾಕ್ ಅಪ್ ಆಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಹಾಗೆ ಇತ್ತೀಚೆಗೆ ಬಂದಂತಹ ಕಂಪನಿಯ ನಂಬರ್ಸ್ ಏನಾದ್ರೂ ಡೌನ್ ಇದೆಯಾ? ಯಾಕಂದ್ರೆ Q2 ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಸಾಕಷ್ಟು ಕಂಪನಿಗಳಿಗೆ. ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ಕ್ವಾರ್ಟರ್ಲಿ ನಂಬರ್ಸ್ ಅನ್ನ ನೋಡಿದ್ರೆ ಗೆಳೆಯರು ನೋಡಬಹುದು 2221 ಕೋಟಿ ಸೇಲ್ಸ್ ಇದೆ. ಹಾಗೆ ಹಿಂದಿನ ವರ್ಷದ ನೋಡಿದ್ರೆ 2117 ಕೋಟಿ ಇಂಪ್ರೂವ್ ಆಗಿದೆ. ಬಟ್ ತುಂಬಾ ದೊಡ್ಡ ಮಟ್ಟದ ಚೇಂಜ್ ಅಲ್ಲ, ಸ್ಟಿಲ್ ಇಂಪ್ರೂವ್ಮೆಂಟ್ಸ್ ಖಂಡಿತ ಇದೆ. ಇಯರ್ ಆನ್ ಇಯರ್ ನಾವು ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಅರೌಂಡ್ 5% ಅಪ್ ಆಗಿದೆ ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್. ಡಿಸೆಂಟ್ ಇಂಪ್ರೂವ್ಮೆಂಟ್ ಅನ್ನು ಕೂಡ ಕಂಪನಿ ತೋರಿಸಿದೆ ಸೇಲ್ಸ್ ಅಲ್ಲಿ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ ಎರಡು ಕಡೆ, ಕ್ವಾರ್ಟರ್ಲಿ ಇಯರ್ಲಿ. ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಂಪ್ರೂವ್ಮೆಂಟ್ ಇದೆ. 480 ರಿಂದ 508 ಕೋಟಿ ಆಗಿದೆ. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಇದೆ. ನಂತರ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ನೋಡಬಹುದು 2015 ರಿಂದ ನಾವು ಡೇಟಾ ನೋಡಿದ್ರೆ 1900, 2096, 2277, 2277 ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು 2 ವರ್ಷ. ನಂತರ 2800, 3300, 4500, 5300, 6500 ನಿಯರ್ಲಿ. ನಂತರ 7600, ಈಗ 7928. 2015 ರಿಂದ 2024 ವರೆಗೂ ಕೂಡ ಕಂಪನಿಯ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು, ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನು ಗಳಿಸ್ತಾ ಇದೆ. ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಅಪ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ 246, 302, 459, 368, 410, 457, 738, 844, 1230 ಕೋಟಿ, 1682, 1775. ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನು ಗಳಿಸಿದೆ. ಇಲ್ಲಿ ಮಾತ್ರ ಸ್ವಲ್ಪ ಡೌನ್ ಆಯ್ತು ಪರ್ಫಾರ್ಮೆನ್ಸ್ ನೋಡಬಹುದು 459 ರಿಂದ 368, 410. ಆ ನಂತರ ಕಂಟಿನ್ಯೂಸ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ, ಇಂಪ್ರೂವ್ಮೆಂಟ್ಸ್ ಅನ್ನೇ ತೋರಿಸ್ಕೊಂಡು ಹೋಗ್ತಾ ಇದೆ ನೆಟ್ ಪ್ರಾಫಿಟ್ ಅಲ್ಲಿ. ಏನೋ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, CAGR ಚೆನ್ನಾಗಿದೆ. 3 ಇಯರ್ಸ್ ಅಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ, ಬಟ್ 5 ಇಯರ್ಸ್ 10 ಇಯರ್ಸ್ ತುಂಬಾ ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ, ಸೇಲ್ಸ್ ಗ್ರೋತ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ಖಂಡಿತ ಇತ್ತೀಚೆಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಸೇಲ್ಸ್ ಗ್ರೋತ್ ಮೇಲೆ, ಯಾಕಂದ್ರೆ ನೋಡಬಹುದು TTM ಅಲ್ಲಿ 10% ಇದೆ, ಬಟ್ ಡೀಸೆಂಟ್ ಗ್ರೋತ್ ಅನ್ನೇ ಕಂಪನಿ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ 46.09% ಇದೆ, ಜೊತೆಗೆ 46.09% ಕಾನ್ಸ್ಟೆಂಟ್ ಇದೆ ತುಂಬಾ ದಿನಗಳಿಂದ ಕೂಡ. FIS 19% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS ನೋಡಬಹುದು 26% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 8.54% ಹೋಲ್ಡಿಂಗ್ ಇಟ್ಟಿದ್ದಾರೆ. ಗವರ್ನಮೆಂಟ್ ಕೂಡ 0.15% ಹೋಲ್ಡಿಂಗ್ ಅನ್ನ ಇಲ್ಲಿ ಇಟ್ಟಿದೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. 45-46% ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಇದೆ. ಪ್ರೊಮೋಟರ್ ಹೋಲ್ಡಿಂಗ್ ಕೂಡ 46% ಇದೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು. ನೋಡಬಹುದು PI ಇಂಡಸ್ಟ್ರೀಸ್ ಇಸ್ ಅ ಲೀಡಿಂಗ್ ಪ್ಲೇಯರ್ ಇನ್ ಆಗ್ರೋ ಕೆಮಿಕಲ್ ಸ್ಪೇಸ್, ಹ್ಯಾವಿಂಗ್ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ಬೋತ್ ಡೊಮೆಸ್ಟಿಕ್ ಅಂಡ್ ಎಕ್ಸ್ಪೋರ್ಟ್ ಮಾರ್ಕೆಟ್ಸ್. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಕ್ಸ್ಪೋರ್ಟ್ ಕೂಡ ಕಂಪನಿ ಮಾಡ್ತಾ ಇದೆ, ಅದನ್ನ ನೀವು ಇಲ್ಲಿ ನೋಡಬಹುದು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು PI ಇಂಡಸ್ಟ್ರೀಸ್ ಅನ್ನ, ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ. ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು. ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ಮುತ್ತೂಟ್ ಫೈನಾನ್ಸ್. ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಕಂಪನಿಯ ಬಿಸ್ನೆಸ್ ಬಗ್ಗೆ. 81,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 40% ಪಾಸಿಟಿವ್ ಇದೆ. ಬಟ್ ಇಲ್ಲಿ ನೋಡಬಹುದು ಸೆಪ್ಟೆಂಬರ್ 27 ಇಂದ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ಸ್ಟಾಕ್, ನಿಯರ್ಲಿ 14%. ಆನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ಕಂಡು ಬಂತು, 20% ಅಪ್ ಆಯ್ತು ಡೌನ್ ಇಂದ.
ಮತ್ತೆ ಈಗ ಅರೌಂಡ್ 4% ಅಥವಾ 5% ಡೌನ್ ಆಗಿದೆ ಸ್ಟಾಕ್. ಖಂಡಿತ ಇಲ್ಲೂ ಕೂಡ ಏನಾದ್ರೂ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅದು ಬಿಗ್ ಅಪಾರ್ಚುನಿಟಿ ಅಂತಾನೆ ಭಾವಿಸಬೇಕಾಗುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇಲ್ಲೂ ಕೂಡ ಒಳ್ಳೆ ಅಪಾರ್ಚುನಿಟಿಯನ್ನ ಕೊಟ್ಟಿತ್ತು. ನೋಡಬಹುದು 2021 ನವೆಂಬರ್ ಇಂದ ಮಾರ್ಚ್ 2023 ವರೆಗೂ 45% ಡೌನ್ ಆಗಿತ್ತು. ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ 45% ಡೌನ್ ಆಗಿದೆ ಅಂತಂದ್ರೆ ಖಂಡಿತ ಅದು ಒಳ್ಳೆ ಅಪಾರ್ಚುನಿಟಿನೇ ಅಂತ ಒಳ್ಳೆ ಅಪಾರ್ಚುನಿಟಿಯನ್ನು ಕೂಡ ಕೊಟ್ಟಿತ್ತು. ಆ ನಂತರ ಬೋನ್ಸ್ ಬ್ಯಾಕ್ ಮಾಡಿದೆ ಸ್ಟಾಕ್. ನೋಡಬಹುದು ಜಸ್ಟ್ ಹೋಲ್ಡ್ ಮಾಡಿದ್ರು ಕೂಡ 20% ರಿಟರ್ನ್ಸ್. ಈಗ ಇನ್ ಕೇಸ್ ಡೌನ್ ಆದಾಗ ಆಡ್ ಮಾಡಿದ್ರೆ ಆ ರಿಟರ್ನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಎಲ್ಲ ಕೂಡ ನೋಡಬಹುದು ಕ್ವಾರ್ಟರ್ಲಿ ಚೆನ್ನಾಗಿದೆ, ಇಯರ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 991ರಿಂದ 1251ಕ್ಕೆ ಗ್ರೋ ಆಗಿದೆ. ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. ಗ್ರಾಸ್ NPA ಅಪ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು 4.3 ಹೋಗಿದೆ. 4.01 ಇತ್ತು ಹಿಂದಿನ ವರ್ಷ, ಈಗ 4.3 ಆಗಿದೆ. ನೆಟ್ NPA ಕೂಡ ಅಪ್ ಆಗಿದೆ. ಇದೊಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಕಳೆದ ಕ್ವಾರ್ಟರ್ ರಿಸಲ್ಟ್ಸ್ ಅಲ್ಲಿ. ಬಟ್ ನೋಡೋಣ ಈ ಕ್ವಾರ್ಟರ್ ರಿಸಲ್ಟ್ಸ್ ಹೇಗೆ ಬರುತ್ತೆ ಅಂತ. ನಂತರ ಕಂಪನಿಯ ಇಯರ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದರೆ 5387ರಿಂದ ಶುರುವಾಗಿ ನೋಡಬಹುದು ಇಲ್ಲಿ ಮಧ್ಯೆ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ನಂತರ 2017ರಿಂದ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಶುರುವಾಯಿತು. 6200, 6800, 8700, 10500, 11000. ಮತ್ತೆ 23 ನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು. 24 ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು. ಈಗ TTM ಅಲ್ಲಿ ಗ್ರೋತ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಕೂಡ ನೋಡಬಹುದು 671 ಕೋಟಿಯಿಂದ ಶುರುವಾಗಿ ಈಗ 4400 ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್. ಇನ್ನು ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ 3 ಇಯರ್ಸ್ ಅಲ್ಲಿ ಡೌನ್ ಇದೆ. ಸೇಲ್ಸ್ ಗ್ರೋತ್ ಕೂಡ 3 ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ TTM ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇತ್ತೀಚೆಗೆ ಒಳ್ಳೆ ರಿಕವರಿ ಮೋಡ್ಗೂ ಕೂಡ ಕಂಪನಿ ಬರ್ತಾ ಇದೆ ಬಿಸ್ನೆಸ್ ವೈಸ್. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದರೆ 73.35% ಪ್ರಮೋಟ್ ಹೋಲ್ಡಿಂಗ್ ಇದೆ. ಅರೌಂಡ್ 10% ಹೋಲ್ಡಿಂಗ್ FIs ಇದ್ದಾರೆ. DIS 13.3% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 3.5% ಇದೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಮೋರ್ ದನ್ 20% ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್ ಇದೆ. ಮೋರ್ ದನ್ 70% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಪಬ್ಲಿಕ್ ಪ್ರೆಸೆನ್ಸ್ ತುಂಬಾ ಕಡಿಮೆ ಇದೆ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಜೊತೆಗೆ ಇಲ್ಲಿ ಏನಾದ್ರೂ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಖಂಡಿತ ಅದು ಒಳ್ಳೆ ಅವಕಾಶ ಅಂತಾನೆ ಭಾವಿಸಬಹುದು. ಇನ್ನು ಮೂರನೇ ಕಂಪನಿಗೆ ಬರೋದಾದ್ರೆ ABB ಇಂಡಿಯಾ 6890 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಮಾರ್ಕೆಟ್ ಕ್ಯಾಪ್ ನೋಡಬಹುದು 1.5 ಲಕ್ಷ ಕೋಟಿ ಹತ್ರ ಇರುವಂತಹ ಮಾರ್ಕೆಟ್ ಕ್ಯಾಪ್ ಇದೆ. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 44% ಇದೆ. ಜೊತೆಗೆ ನಾವು ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಜೂನ್ 14ರ ಹೈ ಇಂದ ಈಗಲೂ ಕೂಡ ಸ್ಟಾಕ್ 23-24% ಡೌನ್ ಅಲ್ಲೇ ಇದೆ. ಎಸ್ಪೆಷಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಅಕ್ಟೋಬರ್ ನಂತರ ಒಳ್ಳೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಮತ್ತೆ ಒಂದಷ್ಟು ರಿಕವರಿ ಕಂಡು ಬಂತು. ಮತ್ತೆ ಅಗೇನ್ ಡೌನ್ ಸೈಡ್ ಹೋಗಿದೆ ಸ್ಟಾಕ್ ಇತ್ತೀಚೆಗೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಇಯರ್ಸ್ ಅಲ್ಲಿ 439% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿಯ ಬಿಸ್ನೆಸ್ ಬಗ್ಗೆ ಈಗಾಗಲೇ ಗೊತ್ತಿದೆ. ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಇದೇನು ಮೊದಲನೇ ಸಲ ಅಲ್ಲ. ABB India Limited is an integrated power equipment manufacturer supplying the complete range of engineering products, solutions and services in areas of automation and power technology. Automation and power segment ಅಲ್ಲಿ ಕೆಲಸ ಮಾಡುವಂತದ್ದು. ಇವನ್ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಹಲವು ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿ. ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗೋದಾದ್ರೆ ಅದಕ್ಕಿಂತ ಮುಂಚೆ ನಾವು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಕ್ವಾರ್ಟರ್ ಸ್ಲೈಟ್ಲಿ ಅಪ್ ಆಗಿತ್ತು ಪರ್ಫಾರ್ಮೆನ್ಸ್. ತುಂಬಾ ಬಿಗ್ ಡಿಫರೆನ್ಸ್ ಅಲ್ಲ, ಸ್ಲೈಟ್ಲಿ ಅಪ್ ಆಗಿತ್ತು. 2769ರಿಂದ 2900ಕ್ಕೆ ಅಪ್ ಆಗಿದೆ. ಪರ್ಫಾರ್ಮೆನ್ಸ್ ಸ್ಲೈಟ್ಲಿ ಅಪ್ ಆಗಿದೆ. ನಾವು ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡಿದ್ರೆ ಜಸ್ಟ್ 5% ಅಪ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್. ಹಾಗೆ ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಗ್ರೋತ್ ಏನು ನೋಡ್ಲಿಕ್ಕೆ ಸಿಕ್ಕಿಲ್ಲ. ನೋಡಬಹುದು 30, 23, 25 ಈ ರೀತಿ ಇದ್ದದ್ದು ಸ್ವಲ್ಪ ಡೌನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸ್ಟಿಲ್ 5% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಏನು ನೆಟ್ ಪ್ರಾಫಿಟ್ ನೋಡಿದ್ರೆ ಎಲ್ಲೂ ಕೂಡ ನೋಡಬಹುದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನ ಗಳಿಸ್ತಾ ಇದೆ. ಏರಿಳಿತಗಳಿದೆ ಬಟ್ ಕನ್ಸಿಸ್ಟೆನ್ಸಿ ಇದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ. ಹಾಗೆ ಕಂಪನಿ ಈಗಾಗಲೇ ರಿಸಲ್ಟ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ನೋಡಬಹುದು 18 ಫೆಬ್ರವರಿ 2025ಕ್ಕೆ ಕಂಪನಿಯ Q3 ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಆ ರಿಸಲ್ಟ್ ಕೂಡ ನೋಡಿ ಡಿಸಿಷನ್ ತಗೊಳ್ಬಹುದು. ಅದು ಕೂಡ ಒಳ್ಳೆ ಮೂವ್ ಆಗುತ್ತೆ. ಇನ್ನು ಸೇಲ್ಸ್ ನೋಡಬಹುದು 7500, 7700, 7700, 8100, 8600 ಇಲ್ಲಿ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಬಂತು. ಎಸ್ಪೆಷಲಿ ಡಿಸೆಂಬರ್ 2017ರಿಂದ ಡಿಸೆಂಬರ್ ನಂತರ 2019ರಲ್ಲಿ ಒಳ್ಳೆ ಕಮ್ ಬ್ಯಾಕ್ ಕಂಡು ಬಂತು. ಮತ್ತೆ 20 ಡೌನ್ ಆಯ್ತು. 21 ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರ್ಲಿಲ್ಲ, ಸ್ವಲ್ಪ ಇಂಪ್ರೂವ್ ಆಯ್ತು. ಬಟ್ 22 ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. 23 ಕೂಡ ತುಂಬಾ ಚೆನ್ನಾಗಿದೆ. ಈಗ TTM ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನ ಗಳಿಸ್ತಾ ಇದೆ, ಅದನ್ನ ನೋಡಬಹುದು. ನಂತರ ರಿಟರ್ನ್ ಆನ್ ಇಕ್ವಿಟಿ ಇಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ಇದೆ. CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. 10 ಇಯರ್ಸ್ 5 ಇಯರ್ಸ್ ಅಂತ ರೇಟ್ ನಂಬರ್ಸ್ ಏನಿರಲಿಲ್ಲ. ಬಟ್ 3 ಇಯರ್ಸ್ ಹಾಗೂ TTM ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ
ಎಕ್ಸಾಕ್ಟ್ 75% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 12.28% ಹೋಲ್ಡಿಂಗ್ ಇಟ್ಟಿದ್ದಾರೆ. TIS 5.42% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 7.29% ಹೋಲ್ಡಿಂಗ್ ಇಟ್ಟಿದ್ದಾರೆ. ಇಲ್ಲೂ ಕೂಡ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ನೋಡಬಹುದು. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಖಂಡಿತ ಇದರಲ್ಲಿ ಬರುವಂತ ಡೌನ್ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಅವಕಾಶವನ್ನ ನಮಗೆ ಕೊಡುತ್ತೆ. ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ. Q3 ರಿಸಲ್ಟ್ಸ್ ಅನ್ನು ಕೂಡ ನೋಡಿ ನೀವು ಡಿಸಿಷನ್ ತಗೊಳ್ಬಹುದು. ಅದು ಕೂಡ ಒಳ್ಳೆ ಮೂವ್ ಆಗುತ್ತೆ ಕಂಪನಿಯನ್ನ ಸ್ಟಡಿ ಮಾಡೋರಿಗೆ. ಇನ್ನು ನೆಕ್ಸ್ಟ್ 4ನೇ ಕಂಪನಿಗೆ ಬರೋದಾದ್ರೆ ಕ್ಯಾಮ್ಸ್, ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಲಿಮಿಟೆಡ್. 24,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ. ಹಾಗೆ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ. ಸ್ಟಾಕ್ ಅಲ್ಲಿ ನೋಡಬಹುದು 6 to 7% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಖಂಡಿತ ಇದೇನಾದ್ರೂ ಎಕ್ಸ್ಟೆಂಡ್ ಆದ್ರೆ ಅದು ಬಿಗ್ ಅಪಾರ್ಚುನಿಟಿ ಅಂತಾನೆ ಭಾವಿಸಬಹುದು. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 268% ಇದೆ. ಬಟ್ 2020 ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ನಂತರ ಒಳ್ಳೆ ಕರೆಕ್ಷನ್ ಕಂಡು ಬಂತು ನೋಡಬಹುದು. 44-45% ಡೌನ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ತು. ಈಗ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯಾಮ್ಸ್ ಅಲ್ಲಿ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಕಂಪನಿಯ ಬಿಸ್ನೆಸ್ ಬಗ್ಗೆ ನೋಡಬಹುದು. ಕಂಪನಿ ಇಸ್ ಅ ಮ್ಯೂಚುವಲ್ ಫಂಡ್ ಟ್ರಾನ್ಸ್ಫರ್ ಏಜೆನ್ಸಿ. ಇಟ್ ಪ್ರೊವೈಡ್ಸ್ ಇನ್ವೆಸ್ಟರ್ ಸರ್ವಿಸಸ್, ಡಿಸ್ಟ್ರಿಬ್ಯೂಟರ್ ಸರ್ವಿಸಸ್ ಅಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಸರ್ವಿಸಸ್. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಏನ್ ಬರ್ತವೆ ಅಂದ್ರೆ ಮ್ಯೂಚುವಲ್ ಫಂಡ್ ಪ್ರೊವೈಡರ್ಸ್. ಅವರುಗಳಿಗೆ ಕೆಲವು ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ. ಆ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇತ್ತೀಚೆಗೆ ನಿಮಗೆ ಗೊತ್ತಿದೆ ಮ್ಯೂಚುವಲ್ ಫಂಡ್ ಕಂಪನೀಸ್ಗೆ ಯಾವ ರೀತಿ ಇನ್ಫ್ಲೋ ಬರ್ತಾ ಇದೆ ಅಂತ. ಮ್ಯೂಚುವಲ್ ಫಂಡ್ ಕಂಪನೀಸ್ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಈ ಕಂಪನಿಯ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಈ ಕಂಪನಿ ಮ್ಯೂಚುವಲ್ ಫಂಡ್ಸ್ ಗೆ ತನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತದ್ದು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಈ ಸೆಕ್ಟರ್ ತುಂಬಾ ಒಳ್ಳೆ ಗ್ರೋತ್ ಗೆ ಅವಕಾಶವನ್ನು ಹೊಂದಿರುವಂತಹ ಸೆಕ್ಟರ್ ಆಗಿದೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನಾವು ನೋಡಿದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಕ್ವಾರ್ಟರ್ಲಿ ನೋಡಬಹುದು. ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಸೇಲ್ಸ್ ಅಲ್ಲಿ ಇಯರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ 81ರಿಂದ 115 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಕೂಡ 102ರಿಂದ 115 ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲೂ ಕೂಡ. ಹಾಗೆ ಸೇಲ್ಸ್ ಅಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 295 ಕೋಟಿಯಿಂದ ಶುರುವಾಗಿ ನೋಡಬಹುದು. ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಎಸ್ಪೆಷಲಿ ಇತ್ತೀಚೆಗಂತೂ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಳ್ಳೆ ಪ್ರಮಾಣದ ಗ್ರೋತ್ ಕಂಡು ಬರ್ತಾ ಇದೆ. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 62, 70, 81, 108, 160, 112, 164, 290, 289, 275, 337, 400. ಕನ್ಸಿಸ್ಟೆಂಟ್ ಆಗಿ ಲಾಭವನ್ನ ಗಳಿಸಿದೆ. ಅಲ್ಲೇ ಡೌನ್ಸ್ ಇದೆ, ಬಟ್ ಲಾಭದಲ್ಲಿರುವಂತಹ ಕಂಪನಿ, ನಷ್ಟದಲ್ಲೇನಿಲ್ಲ. ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ. ಮೋರ್ ದನ್ 40 ಇದೆ. ಟೋಟಲ್ 5 ಇಯರ್ಸ್ ವರೆಗೂ ಕೂಡ 10 ಇಯರ್ಸ್ ಅಲ್ಲೂ 38 ಇದೆ. ನಂತರ CAGR ತುಂಬಾ ಚೆನ್ನಾಗಿದೆ. ಇನ್ನು 3 ಇಯರ್ಸ್ ಅಷ್ಟೇ ಅವೈಲೇಬಲ್ ಇದೆ. ಯಾಕಂದ್ರೆ 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಪ್ರಾಫಿಟ್ ಗ್ರೋತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕಂತಂದ್ರೆ ಸೆಗ್ಮೆಂಟ್ ಬೆಳೀತಾ ಇದೆ. ಹಾಗಾಗಿ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡಕ್ಕೆ ಸಾಧ್ಯ ಆಗ್ತಾ ಇದೆ ಈ ಕಂಪನಿಯಲ್ಲಿ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ. ಮುಂಚೆ ಇದ್ರು ಪ್ರಮೋಟರ್ಸ್ ಅಂತ, ಬಟ್ ಈಗೆಲ್ಲ ನೋಡಬಹುದು ಗ್ರೇಟ್ ಟೆರೈನ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಇತ್ತು. 19.87% ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದ್ರು. ಬಹುಶಃ ಇವರೇನಾದ್ರೂ FIS ಗೆ ಮೂವ್ ಆಗಿದ್ರೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗಿದೆ. ಹಾಗಾಗಿ ಕೆಲವು ಸಲ ಪ್ರಮೋಟರ್ ಇಂದ FIS DIS ಗೆ ಮೂವ್ ಕೂಡ ಆಗಿರುತ್ತೆ. ಹಾಗೇನಿಲ್ಲ. FIS ನೋಡಬಹುದು 56.53% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS 18.64% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 24.83% ಹೋಲ್ಡಿಂಗ್ ಇಟ್ಟಿದ್ದಾರೆ. ಇಲ್ಲಿ ಪ್ರಮೋಟರ್ಸ್ ಇಲ್ಲ ಅಂತ ಭಯಪಡುವಂತ ಅವಶ್ಯಕತೆ ಅಲ್ಲ. ಯಾಕಂದ್ರೆ ಈ ತರದ ಸುಮಾರು ಕಂಪನೀಸ್ ಇದಾವೆ ಪ್ರಮೋಟರ್ ಇಲ್ಲದೆ ಇರುವಂತವು. ICICI ಬ್ಯಾಂಕ್ ಆಗ್ಬಹುದು, ITC ಆಗ್ಬಹುದು, ಈ ರೀತಿ ಸಾಕಷ್ಟು ಕಂಪನೀಸ್ ಇದಾವೆ ಮಾರ್ಕೆಟ್ ಅಲ್ಲಿ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ. ಅಂತ ಕಡೆ ನೀವು ಪಬ್ಲಿಕ್ ಹೋಲ್ಡಿಂಗ್ ಅನ್ನ ಬಿಟ್ಟು FIS DIS ಹೋಲ್ಡಿಂಗ್ ಚೆಕ್ ಮಾಡಿ. ಅವರ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಇಲ್ಲಿ ಪ್ರಮೋಟರ್ಸ್ 0 ಇದ್ದಾರೆ, FIS ಇಲ್ಲ, DIS ಇಲ್ಲ, ಪಬ್ಲಿಕ್ 100% ಹೋಲ್ಡಿಂಗ್ ಇದೆ ಅಂತಂದ್ರೆ ಅದು ವಾರ್ನಿಂಗ್ ಸಿಗ್ನಲ್. ಅಂತಹ ಕಂಪನಿಯಿಂದ ದೂರ ಇರಬೇಕಾಗುತ್ತೆ. ಪ್ರಮೋಟರ್ ಇಲ್ಲ ಆದ್ರೆ FIS DIS ಹೋಲ್ಡಿಂಗ್ ಚೆಕ್ ಮಾಡಿದ್ರೆ ಮೋರ್ ದನ್ 50%, 60% ಹೋಲ್ಡಿಂಗ್ ಇದೆ ಅಂತಂದ್ರೆ ಅಲ್ಲೇನು ಅಷ್ಟು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಂತ ಭಯ ಪಡ್ಲೇಬಾರ್ದು ಅಂತ ಏನಲ್ಲ. ಕೆಲವೊಂದು ಇರುತ್ತೆ ಇಶ್ಯೂಸ್, ಬಟ್ ಯೂಶುವಲಿ ನಿಮ್ಗೆ ಗೊತ್ತಿದೆ ಪ್ರಮೋಟರ್ಸ್ ಇರ್ಲಿ ಬಿಡ್ಲಿ FIS DIS ಏನ್ ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡೋದಿಲ್ಲ. ಅವ್ರ ಕಂಪನಿಯಲ್ಲಿ ಪಾಸಿಟಿವ್ಸ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡೋದು. ಹಾಗಾಗಿ ಇಲ್ಲಿ ಮೋರ್ ದನ್ 70% ಹೋಲ್ಡಿಂಗ್ ಅನ್ನ FIS DIS ಇಡ್ತಾರೆ ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ತರ ಏನು ಬ್ಲೈಂಡ್ಲಿ ಬೈ ಮಾಡೋದಿಲ್ಲ ಅವರು ಸ್ಟಾಕ್ ಅನ್ನ. ಹಾಗಾಗಿ ಖಂಡಿತ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಬಟ್ ಇದೊಂದೇ ಮ್ಯಾಟರ್ ಆಗಬಾರ್ದು. ಯಾಕಂದ್ರೆ FIS DIS ಕೂಡ ಕೆಲವು ಕಂಪನೀಸ್ ಅಲ್ಲಿ ತಗಲಾಕೊಂಡಿದ್ದಾರೆ. ಸೊ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನಮಗೆ ಇಂಪಾರ್ಟೆಂಟ್ ಆಗಬೇಕು. ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಬಿಸ್ನೆಸ್ ಅಲ್ಲಿ ಗ್ರಾಜುಯಲ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಪ್ರಮೋಟರ್ಸ್ ಇಲ್ಲ ಕಂಪನಿಯಲ್ಲಿ, FIS DIS ಕೂಡ ಗ್ರಾಜುಯಲ್ ಆಗಿ ಎಕ್ಸಿಟ್ ಆಗ್ತಿದ್ದಾರೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಾವು. ಬಟ್ ಇಲ್ಲಿ ಆ ರೀತಿಯ ಸನ್ನಿವೇಶ ಏನಿಲ್ಲ. ಆರಾಮಾಗಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇಂಟ್ರೆಸ್ಟ್ ಇರೋರು ಕ್ಯಾಮ್ಸ್ ಅಲ್ಲಿ. 4 ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಬಹುದು. ಮೊದಲನೇದಾಗಿ PI ಇಂಡಸ್ಟ್ರೀಸ್, ಮುತ್ತೂಟ್ ಫೈನಾನ್ಸ್, ABB ಇಂಡಿಯಾ ಹಾಗೂ ಕ್ಯಾಮ್ಸ್. 4 ಕಂಪನೀಸ್ ಅನ್ನ ಸ್ಟಡಿ ಮಾಡಿ
ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಅವೇ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ. ನೀವು ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಬಟ್ 4 ಕಂಪನೀಸ್ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್, ಅದ್ರಲ್ಲೇನ್ ಡೌಟ್ ಇಲ್ಲ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.